ಶಿಡ್ಲಘಟ್ಟದು ಇನ್ನೂ ಜಗತ್ ಜಾಹೀರಾತು ಆಗ್ಬಿಟ್ಟಿದೆ. ಮೊನ್ನೇನೋ ಅವರ ಶ್ರೀಮತಿಯವರು ಬಂದು ಇಲ್ಲೇ ಕೂತಿದ್ರಂತೆ ಲಾಂಜಲ್ಲಿ, ವಿರೋಧ ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ಬಂದಿತ್ತು ಅಂತ ಪತ್ರಿಕೆಯಲ್ಲೆಲ್ಲ ಫೋಟೋ ಹಾಕಿದ್ರು. ಯಾಕೆ ಬಂದರು ಅವರು? ಆ ರಾಜೀವ್ ಗೌಡ ಅವನ ಆಡಿಯೋ ಎಲ್ಲ ಇಲ್ಲಿದೆ ನನ್ನ ಹತ್ರ, ಆಡಿಯೋನು ನನ್ನ ಹತ್ರ ಇದೆ. ಅವನು ಎಷ್ಟು ಕೆಟ್ಟದಾಗ ನಡ್ಕೊಂಡಿದ್ದಾನೆಂದರೆ ಅವ್ರ ಅಮ್ಮನ ಬಿಟ್ಟಿಲ್ಲ, ಅವ್ರ ಹೆಂಡ್ತಿನ ಬಿಟ್ಟಿಲ್ಲ, ಅವ್ರ ಮಕ್ಕಳು ಬಿಟ್ಟಿಲ್ಲ. ಅಷ್ಟು ಭಾಷೆ ಓದಕ್ಕಾಗಲ್ಲ. ಕಾಂಜಿ ಪಿಂಜಿ ಕೌನ್ಸಿಲರ್ ಥರ ನಾನು ತಿಳ್ಕೊಂಬೇಡಿ ಅಂತ ಹೇಳಿದ್ದಾನೆ. ಬೆಂಕಿ ಹಚ್ಚಿಬಿಡ್ತೀನಿ ನಿಮ್ಮ ಆಫೀಸ್ಗೆ ಅಂತ ಹೇಳಿದ್ದಾನೆ. ಇಲ್ಲಿ ನಾನು ಓದಕ್ಕೆ ಹೋಗಲ್ಲ, ಅವರ ಅಮ್ಮನು ಮುಂದೆ ಓದಕ್ಕೆ ಹೋಗಲ್ಲ. ಏನೇನು ಹೇಳಬೇಕೋ ಆ ಎಲ್ಲ ಪದ ಕೆಟ್ಟ ಪದಗಳೆಲ್ಲ ಹೇಳಿದ್ದಾರೆ. ಅದನ್ನು ಮ್ಯೂಟ್ ಮಾಡಿ ಹಾಕಿದ್ದಾರೆ. ನನ್ನ ಹತ್ರ ಅದ್ರ ಒರಿಜಿನಲ್ ಇದೆ. ಅವ್ರು ಹೇಳಿದ್ದಾರೆ, ಸರ್ ಅಷ್ಟೆಲ್ಲ ಕೆಟ್ಟ ಪದ ಬೈದಬೇಡಿ, ನಾನು ಆಯುಕ್ತೆ ನಾನು ಅಂತ ಹೇಳಿದ್ರೆ ಅವ್ರಿಗೂ ಹೇಳವನೆ, ನೀನು ಇನ್ನೊಂದು ಸರಿ ಏನಾನ ಈ ಥರ ಮಾಡಿದ್ರೆ ನಿನ್ನ ಏರಿಯಾದಲ್ಲೇ ಇರಾಕ್ ಬಿಡಲ್ಲ ಅಂತ ಹೇಳಿದ್ದಾರೆ. ಇಷ್ಟಾದರೂ ಕೂಡ ಅವ್ರಿಗೆ ಅವರು ಅಧ್ಯಕ್ಷರೇ ಅವರು ಏನಕ್ಕೆ ಅವ್ರನ್ನ ಇದು ಮಾಡಿದ್ದು, ಆ ಬ್ಯಾನರ್ ತೆಗೆಸ್ತಾರಲ್ಲ, ಆ ಬ್ಯಾನರ್ ಯಾಕೆ ರೋಡ್ ಮಧ್ಯೆ ಡಿವೈಡರ್ ಮೇಲೆ ಆ ಟರ್ನಿಂಗ್ ಅಲ್ಲಿ ಟರ್ನ್ ಮಾಡಬೇಕು, ಆ ಟರ್ನಿಂಗ್ ಎಲ್ಲ ಹಾಕಿದ್ರು. ಅದು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಯಾರು ಹೇಳಿದ್ರಂತೆ. ಅದಕ್ಕೆ ಆ ಕಮಿಷನರ್ ತೆಗೆದಿದೆ. ಏನೋ ಒಳ್ಳೆ ಫೋಟೋ ಆದರೂ ಇರಲಿ, ಏನೋ ಸಮಾಜಕ್ಕೆ ಒಳ್ಳೆ, ಯಾರೋ ಮುಖ್ಯಮಂತ್ರಿ ಬರ್ತಾರೆ, ಗೃಹ ಸಚಿವರು ಬರ್ತಾರೆ, ಏನೋ ಕಾರ್ಯಕ್ರಮ ಉದ್ದಾಟಕ್ಕೆ ಹಾಕಲಿ. ಅವ್ರು ಹಾಕಿದ್ದು ಯಾವ್ದು ಗೊತ್ತಾ ಅಧ್ಯಕ್ಷರೇ? ಇದು ಫೋಟೋ ಸಿಗರೇಟ್ ಹೊಡಿತಾ ಇರೋದು. ಫಿಲಮ್ ರಿಲೀಸ್ದು ಸಿಗರೇಟ್ ಹೊಡಿತಾ ಇರೋ ಫೋಟೋ ದೊಡ್ಡದು ಹಾಕ್ಲಿ. ಯಾರೋ ಮಂತ್ರಿ ಬರ್ತಾರೆ ಅಂತ ಹಾಕ್ಲಿ, ಏನೋ ಜನಕ್ಕೆ ಮಾಹಿತಿ ಬೇಕು ಹಾಕ್ಲಿ. ಸಿಗರೇಟ್ ಹೊಡೆದು ಏನು ಇದು? ಕೆಳಗಡೆ ಏನದು ಹಾಕಿದ್ದೀರಾ? ಇದು ನಿಷಿದ್ಧ ತಾನೇ ಹಾಕೋದಕ್ಕೆ. ಸರ್ಕಾರದ ಕಾನೂನು ಪ್ರಕಾರ ನಿಷಿದ್ಧ ಸಿಗರೇಟ್ ಸೇದೋದು ಇವೆಲ್ಲನೂ ಕೂಡ. ಇದನ್ನ ಹಾಕಿರೋದು, ಇದನ್ನ ತೆಗೆದಿದ್ದಕ್ಕೆ ಅವಳಿಗೆ ಅವ್ರ ಮನೆಯೆಲ್ಲ ಏನೇನು ಹೇಳ್ಬೇಕು, ಅವ್ರ ಅಮ್ಮ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಬೀದಿಗೆ ಎಳೆದ್ಬಿಟ್ರು. ಇದು ಇವತ್ತು ಪರಿಸ್ಥಿತಿಯನ್ನ ನಾವು ಇವತ್ತು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯುವಿ ಯುಎಫ್ ಟಿಡಿಎಸ್ ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.